ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಡೆದಂತಹ ಎಲ್ಲ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಯ ಪ್ರಸ್ತಾಪವನ್ನ ಮಾಡಿದ್ದಾರೆ. ಎಲ್ಲೂ ಮಾತಾಡದ ರೇವಣ್ಣ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಎಲ್ಲವನ್ನ ದೇವರಿಗೆ ಬಿಟ್ಟಿದ್ದೇನೆ, ನಾನು ಏನು ಮಾತಾಡೋದಿಲ್ಲ, 40 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ರೇವಣ್ಣ ಏನೆಲ್ಲ ಮಾತಾಡಿದ್ದಾರೆ ಬನ್ನಿ ಕೇಳಿಸ್ಕೊಂಬರೋಣ. ಮಾಜಿ ಸಚಿವರಾದಂಥ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಒಂದಷ್ಟು ಘಟನೆಗಳಾಗಿರುವಂಥದ್ದು, ನೆನ್ನೆ ಜೈಲಿಂದ ಬಿಡುಗಡೆ ಆಗಿರುವಂಥದ್ದು, ಮನಸ್ಸಿಗೆಲ್ಲ ಭಾಳ ನೋವಾಗ್ತಾ ಇರುವಂಥದ್ದು, ಒಂದು ಕಡೆ ಆರೋಪ ಪ್ರತ್ಯಾರೋಪ ವಾದ ವಿವಾದಗಳೆಲ್ಲ ಬರ್ತಾ ಇರುವಂಥದ್ದು, ಏನು ಅನಿಸುತ್ತೆ ಇದ್ರ ಬಗ್ಗೆ? ನಾನು ಈಗ ನ್ಯಾಯಾಲಯಕ್ಕೆ ನನಗೆ ಅತಿ ಗೌರವ ಇದೆ. ನ್ಯಾಯಾಲಯಕ್ಕೆ ನಾನು ಗೌರವ ಕೊಡ್ತೀನಿ ಸರ್. ನಾನು ಯಾವುದೇ 40 ವರ್ಷದ ಜೀವನದಲ್ಲಿ ಏನು ನಾನು ತಪ್ಪು ಮಾಡಿಲ್ಲ ಸರ್. ಏನೇ ಇದ್ದರೂ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾನಿದ್ದೀನಿ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಏನು ಹೇಳಿಲ್ಲ, ದೇವರು ಬಿಟ್ಟಿದ್ದೀನಿ. ನ್ಯಾಯಾಲಯ ಇವತ್ತು ನನಗೆ ಗೌರವ ಇದೆ, ಅದ್ರ ಬಗ್ಗೆ ಇಷ್ಟು ಹೇಳ್ತೀನಿ ಹೊರತು ಇನ್ನೇನು ಹೇಳಿಲ್ಲ ಸರ್. ಕಿಡ್ನ್ಯಾಪ್ ಪ್ರಕರಣ ಅಂತ ಬಂತು, ಅದಾದ ನಂತರ ನ್ಯಾಯಾಲಯದಲ್ಲಿ ಕೂಡ ಅದನ್ನು ಇದು ಮಾಡೋಕ್ಕಾಗಲಿಲ್ಲ. ನಿಮ್ಮ ಅಂದರೆ ಜಾಮೀನು ಕೊಟ್ಟರು ಕಿಡ್ನ್ಯಾಪ್ ಅಂತ, ಅಂದರೆ ಇದು ಆರೋಪಕ್ಕೆ ಏನು ಅಂದರೆ ಜನತೆಗೆ ಏನು ಸಂದೇಶ ಕೊಡ್ತಾರೆ? ಅದ್ರ ಬಗ್ಗೆ ನಾನು ಇವತ್ತೇನು ಹೇಳೋಕ್ಕಲ್ಲ. ನಾನು ರಾಜ್ಯದ ಜನತೆಗೆ ಮತ್ತು ನಮ್ಮ ಜಿಲ್ಲೆ ಜನತೆ ಯಾವುದೇ ಥರ ಪಟಾಕಿ ಮೆರವಣಿಗೆ ಏನೂ ಮಾಡಬೇಡಿ, ದಯಮಾಡಿ ನ್ಯಾಯಾಲಯದಲ್ಲಿ ಇರುವಾಗ ಬೇಕು ಅಂತ ಇದು ಮಾಡ್ತಾರೆ, ದಯಮಾಡಿ ಯಾರು ಇದು ಮಾಡಬಾರ್ದು ಅಂತ ಮನವಿ ಮಾಡಿ ನಾನು ಹೇಳಿದ್ದೀನಿ. ನನ್ನೇ ನಾನೊಂದು ಇದು ಕಳಿಸ್ಕೊಟ್ಟಿದ್ದೀನಿ. ನನಗೇನು ಯಾವುದಿದೆ, ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ನ್ಯಾಯಾಲಯಕ್ಕೆ ನಾನು ತಲೆಬಾಗ್ತೀನಿ ಅಷ್ಟೇ. ನಿಮ್ಮ ನೆನ್ನೆ ಬಿಡುಗಡೆ ನಂತರ ಸುಮಾರು ಜನ ಕಾರ್ಯಕರ್ತರು ನಿಮ್ಮ ಅಭಿಮಾನಿಗಳೆಲ್ಲ ಬಂದು ಜೈಘೋಷ ಕೂಗ್ತಾಯಿದ್ರು. ನಾನು ಅದ್ರ ಬಗ್ಗೆ ಯಾವುದು ಜೈಘೋಷಣೆ ಕೂಗೋದು ಬೇಡಿ, ಯಾವುದು ಬೇಡ. ಇವತ್ತು ನನಗೆ ಇಷ್ಟೇ, ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನನ್ನ ನಂಬಿಕೆ. ರಾಜಕೀಯವಾಗಿ ಹಿನ್ನಡೆ ಆಗುತ್ತಾ ಅನ್ನೋದಾರೆ ಅಂದ್ರೆ ಕೂಡ ಷಡ್ಯಂತ್ರ, ಅದ್ರ ಬಗ್ಗೆ ನಾನು ಇವತ್ತೇನು ರಿಯಾಕ್ಟ್ ಮಾಡೋದು ಅಂದರೆ ಷಡ್ಯಂತ್ರ ಅನ್ನೋದು ಏನಾದರೂ ಕೂಡ ಅಂತ ನಾನು ಅದ್ರ ಬಗ್ಗೆ ಯಾವುದು ರಿಯಾಕ್ಟ್ ಮಾಡೋದು. ಓಕೆ ಸರ್, ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತ ಗೊತ್ತಿಲ್ಲ ಸರ್ ನನಗೆ. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರಿ. ಅಂದರೆ ದೇವೇಗೌಡರು ನೆನ್ನೆ ಭೇಟಿಯಾದಾಗ ಏನು ಹೇಳಿದ್ರು ಸರ್ ತಮಗೆ? ಯಾರು ಸರ್, ಕಾನೂನಲ್ಲಿ ತಮ್ಗೆ ಜಯ ಸಿಗುತ್ತೆ ಅನ್ಸುತ್ತಾ? ಗೊತ್ತಿಲ್ಲ, ಏನು ನೋಡೋದು ದೇವ್ರಿದೆ ಸರ್. ಅಂದರೆ ದೊಡ್ಡ ತಿಮಿಂಗ್ಲ ಇದ್ದಾರೆ, ಇದರಿಂದ ಷಡ್ಯಂತ್ರ ಇದ್ದಾರೆ ಅನ್ನೋದು ಕೊನೆ ಪಬ್ಲಿಕ್ಗೆ ಏನು ಹೇಳ್ತಾರೆ ಸರ್ ನಿಮ್ಮ ಅಭಿಮಾನಿಗಳು? ಒಂದು ನಿಮಿಷ ಅಭಿಮಾನಿ. ನಾನು ಇಷ್ಟೇ ಸರ್, ಯಾರು ದಯಮಾಡಿ ನಾವು ತಲೆಬಾಗಬೇಕಾಗುತ್ತೆ, ಯಾರು ಇದ್ರ ಬಗ್ಗೆ ನೀವು ಯಾವುದೇ ಇದು ಮಾಡಬಾರ್ದು ಅಂತ ಮನವಿ ಮಾಡ್ತೇವೆ. ಹೊರಗಡೆಯಿಂದ ಬರ್ತೀರಿ, ಇದರಿಂದ ಹೊರಗಡೆಯಿಂದ ಬರುತ್ತೆ ಅಂತ ಅನ್ಸುತ್ತಾ? ನಾನು ಏನು ಹೇಳಲ್ಲ, ನ್ಯಾಯಾಲಯದಲ್ಲಿರೋ ನಾನು ಯಾವುದು ಅದ್ರ ಬಗ್ಗೆ ಷಡ್ಯಂತ್ರ ಅಂತ ಹೇಳ್ತಾರೆ ಸರ್. ನಿಮ್ಮ ಕುಮಾರಸ್ವಾಮಿ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ. ಅಂದರೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರೋದು, ಜೆಡಿಎಸ್ ನಾಯಕರು ಆರೋಪ ಮಾಡಿದ್ರಿಂದ ಷಡ್ಯಂತ್ರ ಇದೆ ಅಂತ. ಇದು ಎಚ್.ಡಿ. ರೇವಣ್ಣವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೆ ಯಾವುದು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದರೆ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಈ ಬಗ್ಗೆ ಏನು ಹೊರ ಬರ್ತೀನಂತ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮಹಾನಾಯಕನ ಕೈವಾಡ ಇದೆ ಅಂತ ಏನು ಹೇಳಿದ್ರು ಅದೇ ವಿಚಾರ ಕಾಂಗ್ರೆಸ್ನವರಿಗೆ ಮುಜುಗರ ಆಗಿದೆ. ಹೀಗಾಗಿ ಬಿಜೆಪಿಗರನ್ನ ಎಳೆದು ತರ್ತಾ ಇದ್ದಾರೆ, ಇದರಲ್ಲಿಯೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಈ ಪೆನ್ ಡ್ರೈವ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಪ್ರಮುಖವಾಗಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿರುವಂತಹ ಆರ್ ಅಶೋಕ್ ಅವರು ಪ್ರಜ್ವಲ್ ಪ್ರಕರಣದಲ್ಲಿ ಕಾರ್ತಿಕ್ ಜಾಮೀನು ನಿರಾಕರಣೆ ಆಗಿರೋದು, ಆದರೂ ಕಾರ್ತಿಕ್ನನ್ನ ಪೊಲೀಸರು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನೋಂತಹ ಪ್ರಶ್ನೆಯನ್ನ ಮಾಡಿರೋದು, ರೇವಣ್ಣಗೆ ಜಾಮೀನು ಸಿಕ್ಕಿಲ್ಲ ಅಂತ ಕೂಡಲೇ ಬಂಧನ ಮಾಡೋದು, ಹೀಗೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರ್ ಅಶೋಕ್ ಅವರು. ಕಾಂಗ್ರೆಸ್ ಅವರು ಅವ್ರ ಮೇಲೆ ಬಂದಿರುವಂಥ ಆಪಾದನೆ ಈಗಾಗಲೇ ಕುಮಾರಸ್ವಾಮಿಯವರು ಬೇರೆಯವರೆಲ್ಲ ಹೇಳಿದ್ದಾರೆ, ಇದರಿಂದ ಕಾಂಗ್ರೆಸ್ಸಿನ ಕೈವಾಡ ಇದೆ, ಮಹಾನಾಯಕನ ಕೈವಾಡ ಇದೆ ಅಂತ ಹೇಳಿ ಜಗಜ್ಜಾಹೀರಾತಾಗೋಗಿದೆ. ಸೊ ಅದರಿಂದ ಅವರಿಗೆ ಇರಿಸುಮುರುಸು ಆಗಿರ್ಬೇಕು ಕಾಂಗ್ರೆಸ್ ಅವ್ರಿಗೆ. ಇದು ಮುಂದಿನ ದಿನಗಳಲ್ಲಿ ನಮಗೆ ತಿರುಗ್ಮಾಣ ಆಗ್ತಿದೆ. ಒಂದು ಒಕ್ಕಲಿಗ ಜನಾಂಗ ನಮ್ಗೆ ಎದುರಾಗ್ತಾರೆ, ಅದನ್ನು ಏನಾರ ಮಾಡಿ BJP-ಯವ್ರ ಮೇಲೆ ಹಾಕಬೇಕು ಅಂತೇಳಿ BJP-ಯವ್ರಿಗೆ ಸಿಲುಕಿಸ್ಬೇಕು, BJP-ಯವರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋದು, ರೈಡ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಇದನ್ನ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಬಂದಿರೋ ಆಪಾದನೆ ಪೂರ್ತಿ ಮಾಡಿಸಿರೋದು ಕಾಂಗ್ರೆಸ್ ಅವರೇ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನೇಹಾ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂದ್ರು, ಪ್ರಜ್ವಲ್ನ ಯಾಕೆ ಎನ್ಕೌಂಟರ್ ಮಾಡಿ ಅಂತ ಹೇಳ್ತಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಸಾಮಾನ್ಯರಿಗೊಂದು ನ್ಯಾಯ, ದೊಡ್ಡವರಿಗೊಂದು ನ್ಯಾಯನ? ಯಾದಗಿರಿಯಲ್ಲಿ ಶರಣಬಸಪ್ಪ ದರ್ಶನಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ಗೆ ವಿಡಿಯೋ ಮಾಡೋಕೆ DK ಶಿವಕುಮಾರ್ ಹೇಳಿದ್ರಾ? ಎಲ್ಲ ಮಾಡಿ ಬೇರೆಯವರ ಮೇಲೆ ಎತ್ತಾಗ್ತಿದ್ದಾರೆ ಅಂತ ದರ್ಶನಾಪುರ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ನೇಹಾ ಹತ್ಯೆ ಆದಾಗ ಬಂದ್ರು, ಹೋರಾಟ ಮಾಡಿದ್ರು, ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ನೇಹಾ ಹತ್ಯೆ ಮಾಡಿರೋ ಆರೋಪಿಯನ್ನ ನಡು ರೋಡಲ್ಲಿ ಎನ್ಕೌಂಟರ್ ಮಾಡಬೇಕು ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ರು. ಈಗ ಪ್ರಜ್ವಲ್ ವಿಚಾರದಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ ದರ್ಶನಾಪುರ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ಹೆಣ್ಣು ಮಕ್ಕಳ ವಿಡಿಯೋ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಹೇಳಿದ್ರ, ಎಲ್ಲವನ್ನ ಮಾಡಿ ಈಗ ಡಿ.ಕೆ. ಶಿವಕುಮಾರ್ ಮೇಲೆ ಎತ್ತಿ ಹಾಕೋ ಪ್ರಯತ್ನ ಆಗ್ತಾ ಇದೆಯಂತ ದರ್ಶನಾಪುರ ಆಕ್ರೋಶ ಹೊರಹಾಕಿದ್ದಾರೆ. ರೇವಣ್ಣವರು ಡಿ.ಕೆ. ಶಿವಕುಮಾರ್ ಮಾತು ಕೇಳಿಸಿಂದ ಸೆಕ್ಸ್ ಮಾಡ್ತಕ್ಕಂಥದ್ದು ವಿಡಿಯೋ ಅವ್ನು ಮಾಡ್ಯಾನ. ಇದು ಡಿ.ಕೆ. ಶಿವಕುಮಾರ್ ಮಾತು ಕೇಳಿಸಿಂದ ಪ್ರಜ್ವಲ್ ರೇವಣ್ಣ ಏನು ರೀ ಪ್ರಜ್ವಲ್ ರೇವಣ್ಣ ನೀವು ಸೆಕ್ಸ್ ಸ್ಕ್ಯಾಂಡಲ್ ಮಾಡ್ಕೊಂಡು ಮಂದಿಗೆ ಹೆಣ್ಮಕ್ಳು ಅಂತೀರಿ ವಿಡಿಯೋ ತೆಗಿ ಅಂತ ಹೇಳ ನಾನು ಡಿ.ಕೆ. ಶಿವಕುಮಾರ್ ಯಾರು ತೆಗೆದವ್ರು ವಿಡಿಯೋ ಅವನೇ ಮಾಡ್ಕೊಳ್ಳ ಹೌದಿಲ್ಲ. ಮತ್ತು ಹೊರಗೆ ಹಾಕಿದಾರೆ ಯಾರು? ಏನು ಡಿ.ಕೆ. ಶಿವಕುಮಾರ್ ಎಲ್ಲಾರ ಬತ್ತಲೆ ಓಡಾಡೋತ್ತಿಗೆ ಏನು ಫೋಟೋ ತೆಗ್ದಾರ ಅವ್ರದ್ದು? ಅವರೇ ಎಲ್ಲ ಮಾಡ್ಯಾರ. ಈಗ ಬೇರೆ ಮ್ಯಾಗ ಹಾಕ್ತಾರೆ. ಈಗ ಇಷ್ಟು ವಿಡಿಯೋ ಮಾಡ್ಯಾನ, ಆದ್ರೆ ಎಷ್ಟು ಮಂದಿ ಹೆಣ್ಮಕ್ಳು ಇದ್ದಿರ್ಬೇಕು? ಎಲ್ಲಾರ ಈಗ BJP JDS ದವರು ಒಂದು ನೇಹಾ ಕೇಸಿಗೆ ಏನು ಹೇಳಿದ್ರು, ಎನ್ಕೌಂಟರ್ ಮಾಡ್ಬೇಕ್ರಿ ಅಂತ. ಈಗ ಪ್ರಜ್ವಲ್ಗೆ ಯಾಕೆ ಎನ್ಕೌಂಟರ್ ಮಾಡಂತ